ಓ, ಇದು ನಿನ್ನ ಮನೆನಾ? ಹೌದು, ನನ್ನ ಮನೇನೆ. ತಾವೇನಿಲ್ಲಿ? ಆ ಮಾರಿಗುಡಿ ನೀಚೆ ಕಳ್ಸೋ. ಅವನು ನನಗೆ ಬೇಕು. ಆಗಲ್ಲ. ಅವನು ನನ್ನ ರಕ್ಷಣೆ ಕೇಳ್ಕೊಂಡ್ ಬಂದವನೇ. ನಾನು ನಿಮ್ಮ ಕೈಗೊಪ್ಸಲ್ಲ. ಅವನೊಬ್ಬ ದ್ರೋಹಿ, ನೀಚ. ನಮಗೂ ಮೋಸ ಮಾಡಿ ಇಲ್ಲಿಗೆ ಬಂದಿಯಾನೆ. ನಿನಗೂ ಅವನಿಂದ ಮೋಸ ಹೋಗೋದಕ್ಕೆ ಆಸೆನಾ? ಮೋಸ ಮಾಡಿದ್ ನಾನಲ್ಲ ವಿರೂಪಾಕ್ಷ, ನೀನು ಕಡ್ಕಿ ನನಗೆ ಒಂದು ಮಾತು ಹೇಳಿದೆ ಹರಿಹಂತಪುರಕ್ಕೆ ಬಂದು ವಿಗ್ರಹ ಲಪ್ಟಾಶಕ್ ನೋಡಿದ್ರಲ್ಲ, ವಿಶ್ವಾಸ ದ್ರೋಹಿಗಳು ನೀವು. ಅದಕ್ಕೆ ನಾನು ಈ ರೀತಿ ಮಾಡಿದೆ. ಐನೋರೇ, ನಿಮ್ಮ ಜಗಳನ ನಿಮ್ಮ ಗಂಟನೆ ಮಾಡಿಕೊಳ್ಳಿ. ನಮ್ಮ ಮನೆ ಗಂಟ ತರಬೇಡಿ. ಇವಾಗ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ರಿ. ನನಗೆ ವಿಗ್ರಹ ಬೇಕು. ಆ ವಿಗ್ರಹ ನನಗೂ ಬೇಕು. ಅದನ್ನ ನಾನು ಕೊಡಕ್ಕಾಗಲ್ಲ. ಅದನ್ನ ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳ್ರಿ. ಮನೆಗೆ ಬಂದ ಅತಿಥಿಗಳನ್ನ ಬರಿಗೈಲಿ ಕಳ್ಸಿ ನಮ್ಗೆ ಅಭ್ಯಾಸ ಇಲ್ಲ. ನೋಡ್ಕಂದ್ಕಾಬ್ರಿ, ನಮ್ಮಲ್ಲೇ ಮುಚ್ಚು ಮರಿಬೇಡ. ನಾವು ಸಮಾನ ಆಕಾಂಕ್ಷಿಗಳು. ನನಗೆ ಶ್ರೀಚಕ್ರ ಬೇಕು. ಶ್ರೀಚಕ್ರ ಬೇಕು ಅಂದ್ರೆ ವಿಗ್ರಹ ಬೇಕು. ಆ ವಿಗ್ರಹನ ಈ ಮಾರಿಗುಡಿ ಎತ್ಕೊಂಡ್ ಬಂದಿಯಾನೆ. ನಂಗೂ ಅಷ್ಟೇಯ. ಅದರಿಂದ ಒಂದು ಕೆಲಸ ಆಗ್ಬೇಕಾಗೈತೆ. ಈ ವಿಗ್ರಹದಿಂದ ನಾನು ನಿಧಿ ಪಡಿಬೇಕಾಗೈತೆ. ಅದಕ್ಕೆ ಈ ಬರೋ ಹುಣ್ಣಿಮೆನೆ ಕಡೆ ದಿನ. ಅಷ್ಟರೊಳಗೆ ಈ ವಿಗ್ರಹನ ಶಿವಲಿಂಗದ ನೆತ್ತಿ ಮೇಲೆ ಮಡಗಿ ಪೂಜೆ ಮಾಡಿಸ್ಬೇಕು. ಗರುಡ ಮಂತ್ರ ಹೇಳಬೇಕು. ಆವಾಗ ನಿಧಿ ಬಾಗಿಲು ತೆಗಿತೈತೆ. ಆಗ ಅಷ್ಟು ನಿಧಿ ನನ್ನ ವಶ ಆಯ್ತೈತೆ. ಅದಕ್ಕೆ ನಾನು ಈ ವಿಗ್ರಹನ ನಿಮಗೆ ಕೊಡಲ್ಲ. ಬೇಕಾದ್ರೆ ನನ್ನ ಕೆಲಸ ಆಗ್ಲಿ, ಆಮೇಲೆ ನಾನು ನಿಮಗೆ ವಿಗ್ರಹ ಕೊಡ್ತೀನಿ. ಹಾಗಾದ್ರೆ ಸರಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಗರುಡ ಮಂತ್ರನ ನಾನು ಉಚ್ಚಾರಣೆ ಮಾಡ್ತೀನಿ. ನಿನಗೆ ನಿಧಿ ಸಿಕ್ಕೋ ಹಾಗೆ ಮಾಡ್ತೀನಿ. ಆಮೇಲೆ ನೀನು ನನಗೆ ವಿಗ್ರಹ ಕೊಡ್ತೀಯಾ? ಗರುಡ ಮಂತ್ರ ನಿಮಗ್ ಗೊತ್ತಾಯ್ತಾ? ಬರೋದೇನು? ಅದಿರೋದೇ ಎರಡು ಸಾಲು. ಅದನ್ನ ನಮ್ಮೂರಿನ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ. ಆದ್ರೆ ಅದು ಸಿದ್ಧಿಯಾಗಿರ್ಬೇಕು. ಮಾರಿಗುಡಿ, ನಿನ್ನ ಪಾಪದ ಕೊಳ ತುಂಬಿದೆ. ಇನ್ನು ಕ್ಷಮೆ ಇಲ್ಲ ನಿನಗೆ. ಮಾರಿಗುಡಿ ನಮಗೆ ಮೋಸ ಮಾಡ್ಬಿಟ್ಟ. ಬಂದೂಕ್ ತೋರಿಸಿ ವಿಗ್ರಹ ಎತ್ಕೊಂಡು ಓಡೋಗ್ಬಿಟ್ಟ. ಮಾರಿಗುಡಿ, ಅವನೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಬನ್ನಿ ಹೋಗೋಣ. ನೀನೇ ಹೇಳಿದ್ಯಲ್ಲೋ ವಿಗ್ರಹ ಇಲ್ಲಿದೆ ಅಂತ.
ನಾವು ಮನೆ ಎಲ್ಲ ಜಾಲಾಡಿದೀವಿ, ಅದ್ರ ಸುಳುವೇ ಇಲ್ಲ. ಹೇಳೋ, ನೀನೇ ಹೇಳ್ದೆಲ್ಲೋ ಸುಂದ್ರಮ್ಮ ನೋಡಿದೀನಿ ಅಂತ. ನೋಡಿದ್ಯೋ ಇಲ್ಲ ಬರೀ ನಾಟಕ ಆಡ್ತಿದ್ಯೋ? ನಾಟಕ ಆಡ್ತಿಲ್ಲ, ಕಣ್ಣಾರೆ ನೋಡ್ದೆ. ಈಗ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಕಣ್ಣಾರೆ ನೋಡಿದ್ದೆ ಅಂತ ಹೇಳಿದೆ, ಈಗ ಇಲ್ಲ ಅಂದ್ರೆ ಏನರ್ಥ? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ನೋಡಿದ್ದೆ. ನೋಡ್ಮೇಲೆನೆ ಜಾಜಿಗೆ ಹೇಳಿದ್ದು. ಅದೀಗಿಲ್ಲ ಅಂದ್ರೆ ಅದನ್ನ ಯಾರೋ ಎತ್ಕೊಂಡು ಹೋಗಿರ್ಬೇಕು. ನಾನು ಮೂರ್ಛೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಇತ್ತು. ಪ್ರಜ್ಞೆ ಬಂದ್ಮೇಲೆ ಕಾಣಿಸ್ತಿಲ್ಲ. ಅಂದ್ರೆ ಈ ಮಧ್ಯೆ ಯಾರೋ ಬಂದು ತಗೊಂಡು ಹೋಗಿರ್ಬೇಕು ವಿಗ್ರಹನ. ಯಾರೋ ಬಂದ್ ತಗೊಂಡ್ ಹೋಗಕ್ ಹೇಗ್ ಸಾಧ್ಯ ಅಪ್ಪ? ನಾವಿಬ್ರು ಎಚ್ಚರನೇ ಇದ್ವಲ್ಲ, ಯಾರಾದ್ರೂ ಬಂದಿದ್ರೆ ನಮಗ್ ಗೊತ್ತಾಗ್ತಿತ್ತು. ಇದು ಸುಂದ್ರಮ್ಮಂದೇ ಕೆಲ್ಸ. ಉದ್ದೇಶಪೂರ್ವಕವಾಗಿ ಸುಂದ್ರಮ್ಮ ತನ್ನ ದಾರಿನ ತೀರ್ಮಾನಿಸಿ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿದ್ದಾಳೆ. ಇವರೆಲ್ಲ ಸುಂದ್ರಮ್ಮ ಅಂದ್ರೆ ಯಾವುದೋ ದುಷ್ಟ ಕೆಲ್ಸಕ್ಕೆ ಬಳಸ್ಕೊಳ್ಳೋ ಲೋಹದ ವಿಗ್ರಹ ಅನ್ಕೊಂಡಿದ್ದಾರೆ. ಆದ್ರೆ ಅದು ನಿಜ ಅಲ್ಲ ಅನ್ನೋದು ಈ ಮೂರ್ಖರಿಗೆ ಗೊತ್ತಿಲ್ಲ. ಹೊರನೋಟಕ್ಕೆ ಸುಂದ್ರಮ್ಮ ಜಡ ವಸ್ತು ತರ, ಲೋಹದ ವಿಗ್ರಹ ತರ ಕಾಣಿಸ್ಬೋದು. ಆದ್ರೆ ಅದ್ರೊಳಗೆ ಜೀವ ಇದೆ. ನಮ್ ಕೈಲೂ ಕೆಲಸ ಮಾಡಿಸ್ತಾ ಅವಳು ಕೆಲಸ ಮಾಡ್ತಿರ್ತಾಳೆ. ಹಾಗಿದ್ರೆ ಇದು ಅಮ್ಮನೋರ್ ಕಾರ್ಯನೇ ಅಂತೀಯ? ಸಂದೇಹನೇ ಇಲ್ಲ ಅಪ್ಪ, ಇದು ಅಮ್ಮನವ್ರ ಕೆಲ್ಸಾನೇ. ಈ 2 ಅಡಿ ವಿಗ್ರಹಕ್ಕೋಸ್ಕರ ಇಷ್ಟೆಲ್ಲ ಹುಡುಕಾಟ ಮಾಡ್ಬೇಕಾ? ಶ್ರೀಚಕ್ರ ಅಂತೆ, ಅಮ್ಮನವರಂತೆ, ವಿಗ್ರಹ ಅಂತೆ. ಎಲ್ರಿಗೂ ವಿಗ್ರಹ ಬೇಕು, ಎಲ್ರಿಗೂ. ವಿಗ್ರಹದಿಂದ ಬಿದ್ದೋರು ಒಬ್ರ ಇಬ್ರ? ಈ ವಿಗ್ರಹಕ್ಕೋಸ್ಕರ ಎಷ್ಟೆಲ್ಲ ಆಟ ಕಟ್ಬಿಟ್ರು. ಆ ಕಡ್ಕಿ ವಿರೂಪಾಕ್ಷ ನಾನ್ ಮಾಡಿದ ಉಪಕಾರನೆಲ್ಲ ಮರೆತು ನನ್ನ ವಿರುದ್ಧನೇ ತಿರುಗಿಬಿಟ್ರು. ಈ ಮಾರಿಗುಡಿನ ಪಕ್ಕಕ್ಕೆ ತಳ್ಳಿ ಶ್ರೀಚಕ್ರದ ಲಾಭ ಇಬ್ಬರೇ ಪಡ್ಕೋಬೇಕು ಅನ್ಕೊಂಡ್ರು. ವಿಶ್ವಾಸದ್ರೋಹಿಗಳು. ಅವರಿಬ್ಬರಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ಅಮ್ಮನವರು ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು, ಚಕ್ರಾಪುರಿಯ ಅಧಿದೇವತೆ. ಎಲ್ಲರೂ ನಿಮ್ಮ ಹಿಂದೆ ಬಿದ್ದಿದ್ದಾರೆ ಅಲ್ವಾ ಅಮ್ಮನವರೇ? ಆದ್ರೆ ನೀವು ಈ ಇನ್ಸ್ಪೆಕ್ಟರ್ ಮಾರಿಗುಡಿ ಕೈಲಿ ಬಂದಿ ಆಗಿದ್ದೀರಿ. ತೋರಿಸ್ತೀನಿ, ಎಲ್ರಿಗೂ ತೋರಿಸ್ತೀನಿ, ನಿನ್ನೂ ಸೇರಿಸಿ. ಈ ಮಾರಿಗುಡಿ ತಾಕತ್ತೇನು ಅಂತ. ಶ್ರೀಚಕ್ರ